ಪರೀಕ್ಷೆಗೆ ಪ್ರಿಪೇರ್ ಆಗ್ಲಿಕ್ಕೆ ಅಂದ್ರೆ ನಮ್ಗೆ ಎರಡು ವಿಷಯಗಳು ಬೇಕು. ಅವ್ಯಾವಪ್ಪ ಅಂದ್ರೆ ಒಂದು ಸಿಲೆಬಸ್, ಇನ್ನೊಂದೇನಪ್ಪಾ ಅಂತಂದ್ರೆ ಕ್ವಶನ್ ಪೇಪರ್. ಸಿಲೆಬಸ್ ಏನ್ ಮಾಡ್ತೈತಿ ಅಂತಂದ್ರೆ ನಾವು ಯಾವ ವಿಷಯದೊಳಗ ಏನೇನ್ ಯಾವ ಪಾಠಗಳನ್ನ ನಾವು ಓದ್ಬೇಕು ಅಂತ ಹೇಳಿದ್ರೆ ಯಾವ ಪಾಠದ ಮೇಲೆ ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಅನ್ನೋದನ್ನ ನಮ್ಗೆ ಪ್ರಶ್ನೆ ಪತ್ರಿಕೆ ಹೇಳ್ಕೊಟ್ಟಿರ್ತೈತಿ. ಮೆಜರ್ಮೆಂಟ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತಂದ್ರೆ 3 ಸೆಂಟ್ರಲ್ ಟೆಂಡೆನ್ಸಿ ಬರ್ತಾವ್ರಿ. ಯಾವ್ರಿ? ಮೀನ್, ಮೋಡ್, ಮೀಡಿಯನ್. ಲೈನ್ಸ್ ಅಂಡ್ ಆಂಗಲ್ಸ್ ಒಳಗೆ ಏನಪ್ಪಾ ಅಂತಂದ್ರೆ ಎರಡು ಲೈನ್ ಇಂಟರ್ಸೆಕ್ಟ್ ಆಗ್ತಾ ಇದ್ವು ಅಂದ್ರೆ ಅವ್ರ ಪ್ರಾಪರ್ಟಿ ಏನಿರ್ತೈತಿ, ಅಂತರ ಎರಡು ಲೈನ್ಸ್ ಪ್ಯಾರಲ್ ಇದ್ವು ಅಂದ್ರೆ ಪ್ರಾಪರ್ಟೀಸ್ ಏನಿರ್ತೈತಿ. ಐಡೆಂಟಿಟೀಸ್ ಅಂತಂದ್ರೆ ಏನ್ ಬರ್ತೈತಿ ಅಂತಂದ್ರೆ ದಟ್ a plus b whole square, a minus b whole square, a square minus b square. ಈ ರೀತಿಯಾಗಿ ನಮ್ಗ 10 ಐಡೆಂಟಿಟೀಸ್ ಬರ್ತಾವ್ರಿ. ಟ್ರಿಗೊಮೆಟ್ರಿ ಇಷ್ಟೋದ್ರೊಳಗೂ ನಮ್ಗ ವಾಸ್ಟ್ ಇರುವಂತಹ ಒಂದು ಸಿಲೆಬಸ್ ಒಂದು ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಟ್ರಿಗೊಮೆಟ್ರಿ. ಸಿಲೆಬಸ್ ಕಟ್ ಮಾಡಿ ಏನ್ ಮಾಡಿದ್ರ ಅಂದ್ರೆ ಕಡಿಮೆ ಮಾಡಿದ್ರ. ನೀವು ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಳೆ ಸಿಲೆಬಸ್ ಏನದಲ್ಲ ಅದನ್ನ ಓದ್ರಿ ನಿಮ್ಗೆ ಚೆನ್ನಾಗಿ ಏನಪ್ಪಾ ಅಂತಂದ್ರೆ ಮಾರ್ಕ್ಸ್ ಕೊಡುವಂತ ಸಾಧ್ಯತೆ ಇರ್ತೈತಿ. ಕ್ವಾಡ್ರಿಲೇಟರ್ಸ್ ನಾವು ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ 8th ಮತ್ತೆ 9th ಸಿಲೆಬಸ್ ಒಳಗ ನಾವು ಇದನ್ನ ನೋಡ್ತೀವಿ. ಕ್ವಾಡ್ರಿಲೇಟರ್ಸ್ ಒಳಗ ಏನ್ ಬರ್ತೈತಿ ಅಂತಂದ್ರೆ ಸ್ಕ್ವೇರ್ ಬರ್ತೈತಿ, ರೆಕ್ಟಾಂಗಲ್ ಬರ್ತೈತಿ, ಪ್ಯಾರಲೋಗ್ರಾಮ್ ಬರ್ತೈತಿ, ರೋಮಸ್ ಬರ್ತೈತಿ, ಗೈಡ್ ಬರ್ತೈತಿ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಪರೀಕ್ಷೆಗೆ ಚೆನ್ನಾಗಿ ಏನಂತ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಹೇಳಿ ಅನ್ಕೋತೀನಿ. ನಾವು ಎಷ್ಟೋ ದಿವಸದಿಂದ ಕಾಯ್ತಾ ಇರುವಂತಹ ಒಂದು ಗಳಿಗೆ ಈಗೇನಪ್ಪಾ ಅಂದ್ರೆ ನಮ್ಗೆ ಬಂದು ಹೋಗಿದೆ. ಅದೇನಪ್ಪಾ ಅಂತಂದ್ರೆ ನಮ್ಗೆ ಬಹಳಷ್ಟು ದಿವಸದಿಂದ ನಾವು ಕರ್ನಾಟಕ ಟಿ ಏನ್ರಿ ಕನ್ಫರ್ಮ್ ಆಗ್ತಾ ಇಲ್ಲ ಅಂತ ಅನ್ಕೋತಾ ಇದ್ವಿ. ಸೊ ಈಗ ಆ ಒಂದು ಶುಭಗಳಿಗೆ ನಮ್ಗೆ ಇಲ್ಲಿ ಬಂದೈತಿ. ಈ ಒಂದು ಅಪಾರ್ಚುನಿಟಿನ, ಈ ಒಂದು ಅವಕಾಶವನ್ನ ನಾವೇನ್ ಮಾಡೋಣ ಅಂದ್ರೆ ಚೆನ್ನಾಗಿ ಬಳಸ್ಕೊಂಡು ಈ ವರ್ಷ ಹೆಚ್ಚು ಹೆಚ್ಚು ಜನ ಏನಪ್ಪಾ ಅಂತಂದ್ರೆ ಈ ಪರೀಕ್ಷೆಯನ್ನ ಕ್ವಾಲಿಫೈ ಆಗ್ಲಿ ಅಂತ ಹೇಳಿ ನಾನು ಒಂದು ಇಲ್ಲಿ ಇಚ್ಛಿಸ್ತೇನೆ. ಸರಿನಾ? ರೈಟ್. B.Ed ಮುಗಿಸಿದಂತ ಪ್ರತಿಯೊಬ್ಬರಿಗೂ ಏನಪ್ಪಾ ಅಂತಂದ್ರೆ ಇದೊಂದು ಕನಸಿರ್ತೈತಿ. ಏನ್ರಿ? ಒಂದಲ್ಲ ಒಂದ್ ದಿವಸ ನಾನು ಏನಪ್ಪಾ ಅಂತಂದ್ರೆ ಸರ್ಕಾರಿ ಶಾಲೆ ಶಿಕ್ಷಕ ಆಗ್ತೇನೆ. ಆ ನಂತರ ದಟ್ ಸರ್ಕಾರಿ ಶಾಲೆಯ ಶಿಕ್ಷಕನಾಗಿ ನನ್ನ ಸೇವೆಯನ್ನ ಸಲ್ಲಿಸಿ ಎಷ್ಟೋ ಮಕ್ಕಳನ್ನ ನಾ ಜಾಣರನ್ನಾಗಿ ಮಾಡ್ತೇನೆ ಅನ್ನುವಂತ ಒಂದು ಕನಸು ಎಲ್ಲರೂ ಕಂಡಿರ್ತಾರೆ. ಸೊ ಆ ಕನಸನ್ನ ಸಾಕಾರ ಮಾಡಿಕೊಳ್ಳುವಂತ ದಿಶೆ ಒಳಗೆ ನಮ್ಮ ಮೊದಲನೇ ಹೆಜ್ಜೆ ಯಾವ್ದಪ್ಪ ಅಂತಂದ್ರೆ ಈ ಕರ್ನಾಟಕ TET ಪರೀಕ್ಷೆ. ಓಕೆ, ಸರಿ. ಈಗ ನಾವು ಏನಾದ್ರೂ ಸ್ಟೂಡೆಂಟ್ ಆಗಿದ್ವಿ ಅಂತಂದ್ರೆ ನಮ್ಗೆ ಸಮಸ್ಯೆ ಇರ್ತಿದ್ದಿಲ್ಲ ರೀ. ನಮ್ ಟೆಕ್ಸ್ಟ್ ಬುಕ್ ಇರ್ತಿದ್ವು, ನಾವು ಅದನ್ನ ಓದ್ಕೋತಾ ಇದ್ವಿ. ಆದ್ರೆ ಈಗ ಏನಪ್ಪಾ ಅಂದ್ರೆ ನಮ್ಗೆ ಆ ರೀತಿ ಟೆಕ್ಸ್ಟ್ ಬುಕ್ ಇಲ್ಲ. ಅದ್ರ ಸಲುವಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ದಟ್ ನಮ್ಮ ಸಿಲೆಬಸ್ ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ಓಕೆ, ಸೊ ನಾವು ಪರೀಕ್ಷೆಗೆ ಪ್ರಿಪೇರ್ ಆಗ್ಲಿಕ್ಕೆ ಅಂದ್ರೆ ನಮ್ಗೆ ಎರಡು ವಿಷಯಗಳು ಬೇಕು. ಅವ್ಯಾವಪ್ಪ ಅಂದ್ರೆ ಒಂದು ಸಿಲೆಬಸ್, ಇನ್ನೊಂದೇನಪ್ಪಾ ಅಂತಂದ್ರೆ ಕ್ವಶನ್ ಪೇಪರ್. ಸಿಲೆಬಸ್ ಏನ್ ಮಾಡ್ತೈತಿ ಅಂತಂದ್ರೆ ನಾವು ಯಾವ ವಿಷಯದೊಳಗ ಏನೇನ್ ಯಾವ ಪಾಠಗಳನ್ನ ನಾವು ಓದ್ಬೇಕು ಅಂತ ಹೇಳಿದ್ರೆ ಯಾವ ಪಾಠದ ಮೇಲೆ ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಅನ್ನೋದನ್ನ ನಮ್ಗೆ ಪ್ರಶ್ನೆ ಪತ್ರಿಕೆ ಹೇಳ್ಕೊಟ್ಟಿರ್ತೈತಿ. ಸೊ ಹಿಂಗಾಗಿ ನಾವು ಸಿಲೆಬಸ್ ಅನ್ನು ನೋಡೋಣ, ಆ ನಂತರ ಪ್ರಶ್ನೆ ಪತ್ರಿಕೆಗಳನ್ನು ಏನಪ್ಪಾ ಅಂತಂದ್ರೆ ಬಿಡಿಸ್ಕೋತ ಹೋಗೋಣಂತ. ಓಕೆ ರೀ. ಸೊ ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ನಿಮ್ಮ ಮೆಂಟರ್, ಟೀಚರ್, ವೆಲ್ ವಿಷರ್, ಆ ನಂತರ ಫ್ರೆಂಡ್ ಅಂತ ಹೇಳಿ ಅನ್ಕೊಡ್ರಿ. ಸೊ ಬನ್ನಿ ಮತ್ತೆ ಆಗ್ತದ ದಟ್ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋದೊಳಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಸಿಲೆಬಸ್ ಅನ್ನ ಕರ್ನಾಟಕ TET ಮ್ಯಾಥಮೆಟಿಕ್ಸ್ ಸಿಲೆಬಸ್ ಅನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ದಟ್ ನಮ್ಮ ಪೇಪರ್ ಒಂದರದ ಸಿಲೆಬಸ್ ಏನಪ್ಪಾ ಅಂತಂದ್ರೆ ಈ ರೀತಿ ಇರ್ತೈತಿ. ಸೊ ಅದರೊಳಗೆ ಇದೇನಪ್ಪಾ ಅಂತಂದ್ರೆ ಮೊದಲೇ ಟಾಪಿಕ್ ಜಾಮೆಟ್ರಿಕಲ್ ಫಿಗರ್ಸ್. ಸೊ ಜಾಮೆಟ್ರಿಕಲ್ ಫಿಗರ್ಸ್ ಅಂತಂದ್ರೆ ಸರ್ಕಲ್ಸ್, ಟ್ರಯಾಂಗಲ್ಸ್, ಸ್ಕ್ವೇರ್, ರೆಕ್ಟಾಂಗಲ್, ಓಕೆ, ಏನ್ರಿ ಪಾಲಿಗಾನ್ಸ್, ಬೇರೆ ಬೇರೆ ಪೆಂಟಗಾನ್, ಇವನ್ನೆಲ್ಲ ಏನಪ್ಪಾ ಅಂತಂದ್ರೆ ಜಾಮೆಟ್ರಿಕಲ್ ಫಿಗರ್ಸ್ ಒಳಗ 2D ಫಿಗರ್ಸ್ ಅನ್ನ ಏನ್ ಬರ್ತಾವಲ್ರಿ ಅವನ್ನ ನಾವು ಜಾಮೆಟ್ರಿಕಲ್ ಫಿಗರ್ಸ್ ಒಳಗೆ ಡಿಸ್ಕಸ್ ಮಾಡ್ತೀವಿ. 3D ಜಾಮೆಟ್ರಿಕಲ್ ಫಿಗರ್ಸ್, 3 ಡೈಮೆನ್ಷನಲ್ ಜಾಮೆಟ್ರಿಕಲ್ ಫಿಗರ್ಸ್ ಒಳಗ ನಾವ್ ಏನೇ ಡಿಸ್ಕಸ್ ಮಾಡ್ತೀವಿ ಅಂತಂದ್ರ ದಟ್ ಏನ್ರಿ ಪ್ರಿಸಮ್, ಆ ನಂತರ ಪ್ರಿಸಮ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆ ನಂತರ ಸಿಲಿಂಡರ್, ಆ ನಂತರ ಕ್ಯೂಬಾಯ್ಡ್, ಆ ನಂತರ ಕ್ಯೂಬ್, ಸಿಲಿಂಡರ್, ಹೆಮಿಸ್ಪಿಯರ್, ಸ್ಪಿಯರ್, ಕೋನ್, ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ 3 ಡೈಮೆನ್ಷನಲ್ ಜಿಯೋಮೆಟ್ರಿಕಲ್ ಫಿಗರ್ಸ್ ಒಳಗ ನಾವು ನೋಡ್ತೀವಿ. ಆ ನಂತರ ದಟ್ ನಂಬರ್ಸ್ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಆ ನಂತರ ಏನ್ರಿ ಅದ್ರದ್ದು ಏನಪ್ಪಾ ಅಂದ್ರೆ ಫ್ಯಾಕ್ಟರ್ಸ್, ಮಲ್ಟಿಪಲ್ಸ್, LCM, HCF ಅವೆಲ್ಲ ಏನಪ್ಪಾ ಅಂದ್ರೆ ನಂಬರ್ಸ್ ಒಳಗ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಫ್ರಾಕ್ಷನ್ಸ್ ಅಂತ ಬಂದಾಗ ಫ್ರಾಕ್ಷನ್ಸ್ ಏನಪ್ಪಾ ಅಂತಂದ್ರೆ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅನ್ನ ನೋಡ್ತೀವಿ. ಅದ್ರ ಜೊತೆಗೆ ಈ ಫ್ರಾಕ್ಷನ್ ಒಳಗೆ ಏನಪ್ಪಾ ಅಂತಂದ್ರೆ ನಮ್ಗ ಒಂದು ಆಲ್ಜಿಬ್ರಾ ಪಾರ್ಟ್ ಏನಪ್ಪಾ ಅಂತಂದ್ರೆ ಇದ್ರೊಳಗ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಓಕೆ, ಆಗ್ಲಿ. ದಟ್ 5th ಟಾಪಿಕ್ ಏನಪ್ಪಾ ಅಂದ್ರೆ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಆನ್ ನಂಬರ್ಸ್ ಅಂಡ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ನಮಗೆ ಅರ್ಥಮೆಟಿಕ್ ಬಂತು ಅಂತಂದ್ರೆ ಇಲ್ಲಿ ಆಲ್ಜಿಬ್ರಾದ ಬಗ್ಗೆ ಮಾತಾಡಿದ್ದಾರೆ. ಓಕೆ, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂತಂದ್ರೆ ಯಾವ ರೀತಿ ಬರ್ತಾವ್ರಿ? ಈಗ ಮೊನೋಮಿಯಲ್, ಬೈನೋಮಿಯಲ್, ಟ್ರೈನೋಮಿಯಲ್ ಅವೆಲ್ಲ ಬರ್ತಾವಲ್ರಿ. ಅವನ್ನ ನಾವೇನಪ್ಪಾ ಅಂತಂದ್ರೆ ಈ ಒಂದು ಚಾಪ್ಟರ್ ಒಳಗೆ ಕಲ್ತಿರ್ತೀವಿ. ಓಕೆ, ನಂತರ 6th ಚಾಪ್ಟರ್ ಏನದರಿ? ಮೆಜರ್ಮೆಂಟ್ಸ್, ವೇಟ್, ಟೈಮ್ ಅಂಡ್ ವ್ಯಾಲ್ಯೂಮ್. ಇದ್ರೊಳಗೆ ಏನಪ್ಪಾ ಅಂದ್ರೆ ಕನ್ವರ್ಷನ್ ಬರ್ತದ್ರಿ. ಸೊ ಅದ್ರದ್ದು ಎಡಿಷನ್ ಆಗಿರ್ಬೋದು, ಎಡಿಷನ್ ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು, ಅಥವಾ ಅಂತರ ಒಂದರಿಂದ ಇನ್ನೊಂದಕ್ಕೆ ಕನ್ವರ್ಟ್ ಮಾಡೋದಾಗಿರ್ಬೋದು, ಮೀಟರ್ ಇಂದ ಸೆಂಟಿಮೀಟರ್ಗೆ, ಕಿಲೋಮೀಟರ್ ಇಂದ ಮೀಟರ್ಗೆ, ಈ ರೀತಿ ಕನ್ವರ್ಷನ್ ಸಂಬಂಧಪಟ್ಟಂತ ಏನಪ್ಪಾ ಅಂತಂದ್ರೆ ಈ ಒಂದು ಟಾಪಿಕ್ ಮೇಲೆ ನಮಗೆ ಪ್ರಶ್ನೆಗಳು ಬಂದಿರ್ತಾವೆ. ಆ ನಂತರ 7th one ಡಾಟಾ ಹ್ಯಾಂಡ್ಲಿಂಗ್ ಅಂಡ್ ಮೆಜರ್ಮೆಂಟ್ ಆಫ್
ಸೆಂಟ್ರಲ್ ಟೆಂಡೆನ್ಸಿ. ಸರ್ ಇದೇನ್ರಿ ಇದೇನೋ ವಿಚಿತ್ರವಾಕಾರ ಆಗೈತಿ ಅಂತಂದೇಳಿ ಅನ್ಕೊಳಿಕ್ ಹೋಗ್ಬಿಡ್ರಿ. ಸೊ ಡಾಟಾ ಹ್ಯಾಂಡ್ಲಿಂಗ್ ಅನ್ನೋದು ಏನಪ್ಪಾ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಅಂತಂದೇಳಿ ಪಾಠ ಬರ್ತೈತಿ. ಈಗ ಅಪ್ ಟು 8th ಸ್ಟ್ಯಾಂಡರ್ಡ್ ನಮ್ಗೆ ಡಾಟಾ ಹ್ಯಾಂಡ್ಲಿಂಗ್ ಅಂತಂದೇಳಿ ಯೂಸ್ ಮಾಡ್ತಾನ. 9th 10th ಸ್ಟಾಟಿಸ್ಟಿಕ್ಸ್ ಅಂತಂದೇಳಿ ಒಂದು ಹೆಸರನ್ನ ಸ್ಟಾಟಿಸ್ಟಿಕ್ಸ್ ಅಂತಂದೇಳಿ ಬರ್ಸಿರ್ತಾನ. ಅದನ್ನ ನಾವು ಇಲ್ಲಿ ಓದ್ತೀವಿ. ಮೆಜರ್ಮೆಂಟ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತಂದ್ರೆ 3 ಸೆಂಟ್ರಲ್ ಟೆಂಡೆನ್ಸಿ ಬರ್ತಾವ್ರಿ. ಯಾವ್ರಿ? ಮೀನ್, ಮೋಡ್, ಮೀಡಿಯನ್. ಏನ್ರಿ? ಸರಾಸರಿ, ಮಧ್ಯಾಂಕ, ಆನಂತರ ಬಹುಲಕ. ಇವನ್ನ ಏನಪ್ಪಾ ಅಂತಂದ್ರೆ ಇದ್ರೊಳಗೆ ನಾವೇನಂದ್ರೆ ಡಿಸ್ಕಸ್ ಮಾಡಿರ್ತೀವಿ. ಆನಂತರ ರೇಷಿಯೋ ಅಂಡ್ ಪ್ರಪೋರ್ಷನ್. ಓಕೆ, ಸೊ ದಟ್ ಈಗ ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಒಂದು 3 ಜನ ಏನಪ್ಪಾ ಅಂದ್ರೆ ಈ ರೇಷಿಯೋ ಒಳಗ ಅವ್ರು ಏನ್ ಮಾಡ್ಲಿಕ್ಕತ್ತಾರ? ದುಡ್ಡು ಹಾಕಿ ವ್ಯಾಪಾರ ಮಾಡ್ಲಿಕ್ಕತ್ತಾರ. ಲಾಭ ಬಂದ್ಬಳಕ್ ಯಾರ್ಯಾರಿಗೆ ಎಷ್ಟೆಷ್ಟು ಬರ್ತೈತಿ ಅನ್ನುವಂತ ಒಂದು ಲೆಕ್ಕಗಳು ಇದ್ರೊಳಗ ಬಂದಿರ್ತಾವ. ಓಕೆ, ಆನಂತರ ಮ್ಯಾಥಮೆಟಿಕ್ಸ್ ಅಂಡ್ ಡೈಲಿ ಲೈಫ್. ಡೈಲಿ ಲೈಫ್ ಒಳಗಿರುವಂತ ಮ್ಯಾಥಮೆಟಿಕ್ಸ್ ಏನೇನ್ ಬರ್ತದ್ರಿ? ಏನೇ ಬರ್ತೈತಿ ಅಂದ್ರ ಪ್ರಾಫಿಟ್ ಅಂಡ್ ಲಾಸ್ ಬರ್ತೈತಿ, ಟೈಮ್ ಡಿಸ್ಟೆನ್ಸ್ ಸ್ಪೀಡ್ ಬರ್ತೈತಿ, ಆನಂತರ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಬರ್ತಾವು. ಓಕೆ, ಸೊ ಅವನ್ನ ಏನಂತಂದ್ರ ಮ್ಯಾಥಮೆಟಿಕ್ಸ್ ಇನ್ ಡೈಲಿ ಲೈಫ್ ಟಾಪಿಕ್ ಒಳಗ ಅವನ್ನ ಡಿಸ್ಕಸ್ ಮಾಡ್ತೀವಿ. ಆನಂತರ ಲೈನ್ಸ್ ಅಂಡ್ ಆಂಗಲ್ಸ್, ಜಾಮೆಟ್ರಿ ಪಾರ್ಟಿಗೆ ಬಂದ್ರಿ. ಲೈನ್ಸ್ ಅಂಡ್ ಆಂಗಲ್ಸ್ ಒಳಗೆ ಏನಪ್ಪಾ ಅಂತಂದ್ರ 2 ಲೈನ್ ಇಂಟರ್ಸೆಕ್ಟ್ ಆಗ್ತಾ ಇದ್ವು ಅಂದ್ರೆ ಅವ್ರ ಪ್ರಾಪರ್ಟಿ ಏನಿರ್ತೈತಿ. ಆನಂತರ 2 ಲೈನ್ಸ್ ಪ್ಯಾರಲ್ ಇದ್ವು ಅಂದ್ರೆ ಪ್ರಾಪರ್ಟೀಸ್ ಏನಿರ್ತೈತಿ. ಆನಂತರ ಆಂಗಲ್ಸ್ ಬಗ್ಗೆ ಮಾತಾಡೋದಾಯ್ತು ಅಂದ್ರೆ ದಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಗಲ್ಸ್ ಬಗ್ಗೆ ನಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಐಡಿಯಾ ಇರ್ಬೇಕಾಗ್ತತಿ. ನಂತರ ಪಾಲಿಗಾನ್ಸ್. ಸೊ ಪಾಲಿಗಾನ್ಸ್ ಅಂತಂದ್ರೆ ದಟ್ ಇಲ್ಲಿ ನಾನು ನಿಮ್ಗೆ ಜಾಮೆಟ್ರಿಕಲ್ ಫಿಗರ್ಸ್ ಒಳಗೆ ಏನ್ ನಾನು ನಿಮ್ಗೆ ಇದನ್ನ ಹೇಳಿದ್ನಲ್ಲ ಅದೇ ರೀತಿನೇ ಇರ್ತತಿ. ಆದ್ರೆ ಅಲ್ಲಿ ಜಸ್ಟ್ ಫಿಗರ್ಸ್ ಬಗ್ಗೆ ನಾವು ನೋಡಿದ್ವಿ ಅಂತಂದ್ರೆ ಇಲ್ಲಿ ಪಾಲಿಗಾನ್ಸ್ ಒಳಗ ಅದ್ರ ಪ್ರಾಪರ್ಟೀಸ್ ಬಗ್ಗೆ ನಾವು ನೋಡ್ತೀವಿ. ಒಂದು ಟ್ರಯಾಂಗಲ್ ಅದಂದ್ರ ಅದ್ರ ಇಂಟೀರಿಯರ್ ಆಂಗಲ್ಸ್ ಸಮ್ ಎಷ್ಟಾಗಿರ್ತೈತಿ, ಎಕ್ಸ್ಟೀರಿಯರ್ ಆಂಗಲ್ಸ್ ಸಮ್ ಎಷ್ಟಾಗಿರ್ತೈತಿ. ಆನಂತರ ಒಂದು ಇದು ರೆಗ್ಯುಲರ್ ಪಾಲಿಗಾನ್ ಅಂದ್ರೆ ಏನು, ಇರ್ರೆಗ್ಯುಲರ್ ಪಾಲಿಗಾನ್ ಅಂದ್ರೆ ಏನು, ಅವನ್ನೆಲ್ಲ ಏನಪ್ಪಾ ಅಂದ್ರೆ ಈ ಪಾಲಿಗಾನ್ಸ್ ಚಾಪ್ಟರ್ ಒಳಗೆ ನಾವು ಡಿಸ್ಕಸ್ ಮಾಡ್ತೀವಿ. ನಂತರ ಲಾಸ್ಟ್ ಟಾಪಿಕ್ ರೀ ಏನ್ರಿ? ಬೇಸಿಕ್ ಆಲ್ಜಿಬ್ರಾ, ಲೀನಿಯರ್ ಇಕ್ವೇಷನ್ಸ್ ಅಂಡ್ ಐಡೆಂಟಿಟೀಸ್. ಲೀನಿಯರ್ ಇಕ್ವೇಷನ್ಸ್ ಅಂದ್ರೆ ಇಕ್ವೇಷನ್ ಸಾಲ್ವ್ ಮಾಡೋ ಇರ್ತಾವ್ರಿ. ಇವು ವರ್ಡ್ ಪ್ರಾಬ್ಲಮ್ಸ್ ಕೊಡ್ತಾನ, ಅದನ್ನ ನಾವು ಸಾಲ್ವ್ ಮಾಡ್ಬೇಕಾಗ್ತತಿ. ಆ ನಂತರ ದಟ್ ಐಡೆಂಟಿಟೀಸ್ ಅಂತಂದ್ರೆ ಏನ್ ಬರ್ತೈತಿ ಅಂತಂದ್ರೆ ದಟ್ a + b ಹೋಲ್ ಸ್ಕ್ವೇರ್, a - b ಹೋಲ್ ಸ್ಕ್ವೇರ್, a ಸ್ಕ್ವೇರ್ - b ಸ್ಕ್ವೇರ್, ಈ ರೀತಿಯಾಗಿ ನಮಗ 10 ಐಡೆಂಟಿಟೀಸ್ ಬರ್ತಾವ್ರಿ. ಅದ್ರ ಬೇಸ್ ಮೇಲೆ ನಮಗ ಕ್ವಶನ್ಸ್ ಅನ್ನ ಕೇಳ್ತಾನ. ಓಕೆ, ಸೊ ಇದು ನಮ್ದು ಕರ್ನಾಟಕ ಟಿಟಿ ಮ್ಯಾಥಮೆಟಿಕ್ಸ್ ಇದ್ದು ಏನಂತಂದ್ರೆ ಫಸ್ಟ್ ಪೇಪರ್ ಏನಂದ್ರೆ ಸಿಲೆಬಸ್ ಆದ್ರೆ ಸೆಕೆಂಡ್ ಪೇಪರ್ ಸಿಲೆಬಸ್ ಏನಪ್ಪಾ ಅಂದ್ರೆ ನಮ್ಗೆ ಈ ರೀತಿಯಾಗಿ ಇರ್ತೈತಿ. ನಿಮ್ಗೆ ಇನ್ನೊಂದು ಮಾತು ಹೇಳಿಕ್ ಇಷ್ಟಪಡ್ತೀನಿ. ಏನಂತಂದ್ರೆ ನಿಮ್ಗ ಯಾವುದೇ ರೀತಿಯಾದಂತಹ ಟಾಪಿಕ್ ನಮ್ಗೆ ಇದು ಬೇಕಾಗಿತ್ತು ಅಂತಂದ್ರೆ, ಕಂಟೆಂಟ್ ಬೇಕಾಗಿತ್ತು ಅಂತಂದ್ರೆ, ಈಗ ನಾವ್ ಏನ್ ಓದ್ಬೇಕು ಸರ್? ಈಗ ನಮ್ಗೆ ಏನಪ್ಪಾ ಅಂದ್ರೆ ಈ ಟಾಪಿಕ್ ಹೇಳ್ಬಿಟ್ರಿ, ಈ ಟಾಪಿಕ್ ಸಂಬಂಧಪಟ್ಟಾಗ ನಮ್ಗೆ ಏನ್ ಓದ್ಬೇಕು ಅಂತಂದೇಳಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವು ಈಗ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಗೆ ಏನಪ್ಪಾ ಅಂದ್ರೆ ಒಂದು ವಾಟ್ಸ್ಆಪ್ ಮಾಡ್ರಿ. ಸರ್ ನನಗ ಈ ಒಂದು ಚಾಪ್ಟರ್ ನನಗೆ ಏನಪ್ಪಾ ಅಂದ್ರೆ ನನಗ ಕಂಟೆಂಟ್ ಬೇಕಾಗಿತಿ ಅಂತಂದ್ ಹೇಳಿದ್ರೆ ನಾನು ಆಲ್ರೆಡಿ ಏನಪ್ಪಾ ಅಂದ್ರೆ ಇದೇನ್ರಿ 6th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ತನಕನು PUC ತನಕನು ಏನಪ್ಪಾ ಅಂದ್ರೆ ಪ್ರತಿ ಚಾಪ್ಟರ್ ಏನಪ್ಪಾ ಅಂದ್ರೆ ಪ್ರತಿ ಟಾಪಿಕ್ಗೂ ನಾನು ಯಾವ ಚಾಪ್ಟರ್ ಅದಾವು ಅಂತಂದ್ರೆ ಸಾರ್ಟ್ ಮಾಡಿಟ್ಟಿನಿ, ಅದನ್ನ ಕರೆಕ್ಟ್ ಆಗಿ ಹೊಂದಿಸಿಟ್ಟಿನಿ. ನಿಮ್ಗೆ ಅದ್ರ ನನ್ನ ಕಡೆ ಜಿಪ್ ಫೈಲ್ ಅದಾವು, ನಾನು ನಿಮ್ಗೆ ಅವನ್ನ ಕಳಿಸಿರ್ತೇನೆ. ಓಕೆನಾ? ರೈಟ್, ಸರಿ. ದಟ್ ಪೇಪರ್ 2 ಸಿಲೆಬಸ್ ಅನ್ನ ನೋಡೋದಾಯ್ತು ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದು ಎಲ್ಲೆಲ್ಲಿಲ್ಲ ರೀ, ಡೈರೆಕ್ಟ್ ನಮ್ 10th ಐತಿ. ಸೊ 10th ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಟಾಪಿಕ್ಸ್ ಅನ್ನ ಓದ್ಕೊಂಡ್ರೆ ಸಾಕು. ಅದ್ರೊಳಗೆ ಏನೇನ್ ಬರ್ತೈತಿ? ಏನ್ರಿ ಸಮ್ ಆಫ್ n ಟರ್ಮ್ಸ್ ಬರ್ತೈತಿ, ಆನಂತರ ಜನರಲ್ ಟರ್ಮ್ ಅಂತ ಬರ್ತೈತಿ, ಆನಂತರ ನಮ್ಗ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್, n ಇವನ್ ನಂಬರ್ಸ್, n ಆಡ್ ನಂಬರ್ಸ್, ಈ ರೀತಿಯಾದಂತಹ ಕ್ವಶನ್ ಗಳನ್ನ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗ ಡಿಸ್ಕಸ್ ಮಾಡ್ತೀವಿ. ನಂತರ ನಂಬರ್ ಸಿಸ್ಟಮ್ ಅಂತಂದ್ರ ಇದು ಭಾರಿ ದೊಡ್ಡ ಚಾಪ್ಟರ್ ಅದ ರೀ. ಆಕ್ಚುಲಿ ಇದು ಒಂದೇ ವರ್ಷಕ್ಕೆ ಇಲ್ಲ ರೀ, ಇದು ನಮಗ 6th ಸ್ಟ್ಯಾಂಡರ್ಡ್ ಇಂದ ಹಿಡಿದು 10th ತನಕ ಏನಪ್ಪಾ ಅಂದ್ರೆ ಒಂದೊಂದು ಚಾಪ್ಟರ್ ಅದಾವ. ಏನ್ರಿ? ದಟ್ ಹೋಲ್ ನಂಬರ್ ಅಂದ್ರೆ ಏನು, ಇಂಟಿಜರ್ ಅಂದ್ರೆ ಏನು, ರಿಯಲ್ ನಂಬರ್ ಅಂದ್ರೆ ಏನು, ಇಮ್ಯಾಜಿನರಿ ರಿಯಲ್ ನಂಬರ್ ಅಂದ್ರೆ ಏನು, ರ್ಯಾಷನಲ್ ನಂಬರ್, ಇರ್ರಾಷನಲ್ ನಂಬರ್, ಇವೆಲ್ಲ ಏನಪ್ಪಾ ಅಂದ್ರೆ ಈ ನಂಬರ್ ಸಿಸ್ಟಮ್ ಒಳಗ ನಾವು ಓದ್ಕೋತೀವಿ. ನಂತರ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರಾಬಬಿಲಿಟಿ. ನೀವು ಏನ್ ಹೆಚ್ಚಿಗೆ ಓದಬೇಕಾಗಿಲ್ಲ, 9th ಮತ್ತು 10th ಸ್ಟ್ಯಾಟಿಸ್ಟಿಕ್ಸ್ ಓದಿವಿ ಅಂತಂದ್ರೆ ನಮ್ಗ ಇದು ಕವರ್ ಆಗಿರ್ತೈತಿ. ಇದಕ್ಕಿಂತ ಹೆಚ್ಚಿಗೆ ಏನಂತ ಓದುವಂತ ಅವಶ್ಯಕತೆ ಇಲ್ಲ ರೀ. ನಿಮ್ಗೆ ನಾನು ಆಗ್ಲೇ ಹೇಳಿದಾಗ ಸೆಂಟ್ರಲ್ ಟೆಂಡೆನ್ಸಿ 3 ಸೆಂಟ್ರಲ್ ಟೆಂಡೆನ್ಸಿ ಬರ್ತಾವು. ಏನ್ರಿ? ಮೀನ್, ಮೋಡ್, ಮೀಡಿಯನ್. ಇವನ್ ಫೈಂಡ್ ಮಾಡ್ಲಿಕ್ಕೆ ದಟ್ ಫಾರ್ಮುಲಾ 3 ಫಾರ್ಮುಲಾ ಬರ್ತಾವ್ರಿ. ಆ 3 ಫಾರ್ಮುಲಾ ಮೀನಿಂಗ್, ಆನಂತರ ಆ 3 ಫಾರ್ಮುಲಾವನ್ನ ನಾವು ಹೆಂಗ್ ಯೂಸ್ ಮಾಡ್ಬೇಕು ಅಂತ ಗೊತ್ತಾದ್ರೆ ಈ ಸ್ಟ್ಯಾಟಿಸ್ಟಿಕ್ಸ್ ಟಾಪಿಕ್ ಇಲ್ಲಿಗೆ ಮುಗಿದಾಗೆ ಅಂತ ಏನ್ ಕಷ್ಟದಿಲ್ಲ ರೀ, ಮಾಡ್ಬೋದು. ನಂತರ ಟ್ರಿಗ್ನೋಮೆಟ್ರಿ. ಇಷ್ಟುದ್ರೊಳಗೂ ನಮ್ಗೆ ವಾಸ್ಟ್ ಇರುವಂತಹ ಒಂದು ಸಿಲೆಬಸ್ ಒಂದು ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಟ್ರಿಗ್ನೋಮೆಟ್ರಿ. ಇದ್ರೊಳಗೆ ನಮಗೆ ಕಲಿಲಿಕ್ಕೆ ಒಂದು 4 ರಿಂದ 5 ಮೇಜರ್ ಟಾಪಿಕ್ಸ್ ಅನ್ನ ಕಲಿತೀವಿ. ಅದನ್ನ ನಾನು ನಿಮ್ಗೆ ಸಿಲೆಬಸ್ ಅಂತಂದೇಳಿ ಬಂದಾಗ, ಆನಂತರ ದಟ್ ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದಾಗ ನಿಮ್ಗೆ ಅದನ್ನ ನಾನು ಡಿಸ್ಕಸ್ ಮಾಡಿರ್ತೇನೆ. ಓಕೆ, ನಂತರ ಕೋಆರ್ಡಿನೇಟ್ ಜಾಮೆಟ್ರಿ. ಸೊ ಕೋಆರ್ಡಿನೇಟ್ ಜಾಮೆಟ್ರಿ ಇದ್ರೊಳಗೆ ಏನಪ್ಪಾ ಅಂದ್ರೆ 10th ಇದೇನಪ್ಪಾ ಅಂದ್ರೆ ಐತಿ. ಆಕ್ಚುಲಿ 9th ಐತ್ರಿ, ಆದ್ರೆ 9th ಅಷ್ಟು ನಮಗೆ ಇಂಪಾರ್ಟೆಂಟ್ ಇಲ್ಲ. 10th ಕೋಆರ್ಡಿನೇಟ್ ಜಾಮೆಟ್ರಿ ಓದ್ಕೊಡ್ರಿ. ಆನಂತರ ಇನ್ನೊಂದ್ ಏನಂತಂದ್ರೆ ಈಗ ಸಿಲೆಬಸ್ ಕಟ್ ಮಾಡಿ ಏನ್ ಮಾಡಿದ್ರೆ ಅಂದ್ರೆ ಕಡಿಮೆ ಮಾಡಿದ್ರೆ ನೀವು ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಳೆ ಸಿಲೆಬಸ್ ಏನದಲ್ಲ ಅದನ್ನ ಓದ್ರಿ, ನಿಮ್ಗೆ ಚೆನ್ನಾಗಿ ಏನಪ್ಪಾ ಅಂತಂದ್ರೆ ಮಾರ್ಕ್ಸ್ ಬೀಳುವಂತ ಸಾಧ್ಯತೆ ಇರ್ತೈತಿ.
ನಾವು ಈಗ ಕಟ್ ಮಾಡಿದ ಸಿಲೆಬಸ್ ಓದಿದಾಗ ಹಿಂದಿನ ಸಿಲೆಬಸ್ ಏನಾದ್ರು ಕೇಳಿದ ಅಂತಂದ್ರೆ ನಮ್ಗೆ ತೊಂದರೆ ಆಗುತ್ತಾ, ಇದು ಸ್ವಲ್ಪ ನೆನ್ಪಿಟ್ಕೊಳ್ರಿ. ನಂತರ ಐಡೆಂಟಿಟೀಸ್. ಸೊ ಐಡೆಂಟಿಟೀಸ್ ಅಂತ ಅಂದ್ರೆ ಏನ್ರಿ, ಅದೇ a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಮೈನಸ್ ಬಿ ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಈ ರೀತಿಯಾಗಿ ನಮಗ 10 ರಿಂದ 12 ಏನಪ್ಪಾ ಅಂತಂದ್ರೆ ಐಡೆಂಟಿಟೀಸ್ ಬರ್ತಾವು. ಅದರ ಮೇಲೆ ನಮ್ಗೆ ಏನಪ್ಪಾ ಅಂತಂದ್ರೆ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ನಂತರ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅಂಡ್ ಟೂ ವೇರಿಯಬಲ್ಸ್ 10th ಅದರ ಇದು 10th ಐತಿ. ಈಗ ನಾನು ಏನಪ್ಪಾ ಅಂದ್ರೆ ಆಲ್ರೆಡಿ 10th ಸಿಲೆಬಸ್ ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ ಒಂದಿಷ್ಟು ವಿಡಿಯೋಸ್, ಒಂದಿಷ್ಟು 4 ಟಾಪಿಕ್ ಅನ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಇನ್ನು ನಾವು ಟಾಪಿಕ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ನಿಮಗ ಆ ಟಾಪಿಕ್ಸ್ ಅನ್ನ ನೋಡಿದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಥಿಯರಿ ಪಾರ್ಟ್ ನೀಟ್ ಆಗಿ ಏನಂತಂದ್ರೆ ಕ್ಲಿಯರ್ ಆಗಿರ್ತೈತಿ. ನೀವು ಅದನ್ನ ನೋಡ್ಕೊಂಡು ಇಲ್ಲಿಗೆ ಬಂದು ಡಿಸ್ಕಸ್ ಇದನ್ನ ಬಂದು ನಿಮ್ ಪ್ರಿಪರೇಷನ್ ಕಂಟಿನ್ಯೂ ಮಾಡ್ಕೋಬಹುದು. ನಂತರ ಕ್ವಾಡ್ರಾಟಿಕ್ ಇಕ್ವೇಶನ್. ಕ್ವಾಡ್ರಾಟಿಕ್ ಇಕ್ವೇಶನ್ ಮೇಲೆ ಈಗ ಆಲ್ರೆಡಿ ನಾನು ಏನಪ್ಪಾ ಅಂತಂದ್ರೆ 10 ವಿಡಿಯೋಸ್ ಹಾಕಿದ್ದದ್ರಿ. ಅದನ್ನ ಉಳಿದಿದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಈಸಿಯಾಗಿ ಅರ್ಥ ಆಗ್ತೈತಿ. ಇದ್ರದ್ದು ಏನ್ ಮೇಲೆ ಏನಪ್ಪಾ ಅಂದ್ರೆ ವರ್ಡ್ ಪ್ರಾಬ್ಲಮ್ಸ್ ಕೇಳ್ತಾನ. ಆ ವರ್ಡ್ ಪ್ರಾಬ್ಲಮ್ಸ್ ಜೊತೆಗೆ ಏನಪ್ಪಾ ಅಂದ್ರೆ ದಟ್ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಅನ್ನು ಏನಪ್ಪಾ ಅಂದ್ರೆ ನಮ್ಗೆ ಬೇಕಾಗ್ತಾವ. ಅಂದ್ರೆ ಏಜ್ ರಿಲೇಟೆಡ್ ಕೇಳ್ತಾನ, ಪ್ರಾಫಿಟ್ ಅಂಡ್ ಲಾಸ್ ರಿಲೇಟೆಡ್ ಬಗ್ಗೆ ಕೇಳ್ತಾನ, ಆ ನಂತರ ಏನ್ರಿ ಡಿಸ್ಟೆನ್ಸ್ ಟೈಮ್ ಸ್ಪೀಡ್ ಬಗ್ಗೆ ಕೇಳ್ತಾನ. ಸೊ ಈ ರೀತಿಯಾಗಿ ಬೇರೆ ಬೇರೆ ಟಾಪಿಕ್ ಮೇಲೆ ಒಳಗೆ ಏನಪ್ಪಾ ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ನ ಇಂಟ್ರೊಡ್ಯೂಸ್ ಮಾಡಿ ನಮ್ಗೆ ಕೇಳ್ತಾನ. ಸೊ ಆ ಒಂದು ಪ್ರಾಬ್ಲಮ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ನಂತರ ಪಾಲಿನೋಮಿಯಲ್ಸ್, ಆಲ್ಜಿಬ್ರಾ ಪಾರ್ಟ್ರಿ. ಪಾಲಿನೋಮಿಯಲ್ಸ್ ಅಂದ್ರೆ ಮೊನೋಮಿಯಲ್, ಬೈನೋಮಿಯಲ್, ಟ್ರೈನೋಮಿಯಲ್. ಓಕೆ, ಈ ರೀತಿಯಾದ ಆನಂತರ ಓಕೆ. ಸೊ ಆ ಒಂದು ಟಾಪಿಕ್ಸ್ ಅನ್ನ ನಾವೇನಂತಂದ್ರೆ ಈ ರೀತಿಯಾದಂತಹ ಪಾಲಿನೋಮಿಯಲ್ಸ್ ನಾವು ಈ ಒಂದು ಟಾಪಿಕ್ ಒಳಗೆ ನೋಡಿರ್ತೀವಿ. ನಂತರ ಮೆನ್ಸುರೇಷನ್. ಮೆನ್ಸುರೇಷನ್ ಅಂದ್ರೆ ಏನ್ ಬರ್ತದ್ರಿ, ಸರ್ಫೇಸ್ ಏರಿಯಾಸ್ ಅಂಡ್ ವ್ಯಾಲ್ಯೂಮ್. ಓಕೆ, 9th ಮತ್ತೆ 10th ಏನಪ್ಪಾ ಅಂದ್ರೆ ಇದನ್ನ ವಾಸ್ಟ್ ಆಗಿ ಡಿಸ್ಕಸ್ ಮಾಡೋಣ. ಆ ನಂತರ ಅಷ್ಟಕ್ಕೆ ಬಿಡಕ್ ಹೋಗ್ಬಿಡ್ರಿ. 8th ಒಳಗೆ ಏನ್ ಮಾಡೋಣ ಅಂತಂದ್ರೆ 2D ಫಿಗರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದಾನ. ಏನ್ರಿ ಕ್ವಾಡ್ರಿಲ್ಯಾಟರಲ್ಸ್ ಏರಿಯಾ ಬಗ್ಗೆ ಡಿಸ್ಕಸ್ ಮಾಡೋಣ, ಅದನ್ನ ನೋಡ್ಕೊಳ್ರಿ. ಆ ನಂತರ ದಟ್ 9th ಮತ್ತೆ 10th ಏನಪ್ಪಾ ಅಂದ್ರೆ ಸರ್ಫೇಸ್ ಏರಿಯಾಸ್ ಅಂಡ್ ವ್ಯಾಲ್ಯೂಮ್ ಬಗ್ಗೆ ಡಿಸ್ಕಸ್ ಮಾಡಿದಾನ. ಅದನ್ನ ನೋಡ್ಕೊಂಡಿದ್ರೆ ನಮ್ಮ ಮೆನ್ಸುರೇಷನ್ ಟಾಪಿಕ್ ಕಂಪ್ಲೀಟ್ ಆಗಿರ್ತೈತಿ. ನಂತರ ಟ್ರಯಾಂಗಲ್ಸ್. ಟ್ರಯಾಂಗಲ್ಸ್ ಪ್ರಾಪರ್ಟಿ ನಮಗೆ ಎಲ್ಲೆಲ್ಲಿ ಡಿಸ್ಕಸ್ ಆಗೈತಿ ಅಂತಂದ್ರೆ ಟ್ರಯಾಂಗಲ್ಸ್ ಪ್ರಾಪರ್ಟಿ ಬಗ್ಗೆ ಹೇಳೋದಾಯ್ತು ಅಂತಂದ್ರೆ ಸಿಮಿಲರ್ ಟ್ರಯಾಂಗಲ್ಸ್ ಬಗ್ಗೆ 10th ಡಿಸ್ಕಸ್ ಮಾಡೋಣ. ಆ ನಂತರ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಬಗ್ಗೆ ಏನ್ರಿ 9th ಡಿಸ್ಕಸ್ ಮಾಡೋಣ, 7th ಡಿಸ್ಕಸ್ ಮಾಡೋಣ. ಸೊ ಅದ್ರ ಪ್ರಾಪರ್ಟೀಸ್ 9th, 7th ಮತ್ತೆ 10th ಇದ್ರೊಳಗ ಸಿಲೆಬಸ್ ಒಳಗೆ ಏನಪ್ಪಾ ಅಂದ್ರೆ ಪೂರ್ತಿ ಡಿಸ್ಕಸ್ ಮಾಡೋಣ. ಅದನ್ನ ಮಾಡಿದ್ರೆ ನಮ್ ಟ್ರಯಾಂಗಲ್ಸ್ ಚಾಪ್ಟರ್ ನೀಟ್ ಆಗಿ ಮುಗಿದು ಹೋಗುತ್ತೆ. ಓಕೆ, ನಂತರ ಕ್ವಾಡ್ರಿಲ್ಯಾಟರಲ್ಸ್. ಕ್ವಾಡ್ರಿಲ್ಯಾಟರಲ್ಸ್ ನಾವು ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ 8th ಮತ್ತೆ 9th ಸಿಲೆಬಸ್ ಒಳಗ ನಾವು ಇದನ್ನ ನೋಡ್ತೀವಿ. ಕ್ವಾಡ್ರಿಲ್ಯಾಟರಲ್ಸ್ ಒಳಗ ಏನ್ ಬರ್ತೈತಿ ಅಂತಂದ್ರೆ ಸ್ಕ್ವೇರ್ ಬರ್ತೈತಿ, ರೆಕ್ಟಾಂಗಲ್ ಬರ್ತೈತಿ, ಪ್ಯಾರಲೋಗ್ರಾಮ್ ಬರ್ತೈತಿ, ರೋಂಬಸ್ ಬರ್ತೈತಿ, ಕೈಟ್ ಬರ್ತೈತಿ. ಇದ್ರದ್ದು ನಮಗೆ ಏನಪ್ಪಾ ಅಂತಂದ್ರೆ ಇವ್ಕುರ್ದು ನಮ್ಗೆ ಏನಂದ್ರೆ ಪ್ರಾಪರ್ಟೀಸ್ ಚೆನ್ನಾಗಿ ಗೊತ್ತಿರಬೇಕು. ಅಂದ್ರೆ ನಮ್ಗೆ ಕ್ವಾಡ್ರಿಲ್ಯಾಟರಲ್ಸ್ ಚೆನ್ನಾಗಿ ಅರ್ಥ ಆಗಿರ್ತೈತಿ. ಓಕೆ, ನಂತರ ಸರ್ಕಲ್ಸ್. ಓಕೆ, ಸರ್ಕಲ್ಸ್ ಬಗ್ಗೆ ಇದ್ರೊಳಗ ಅಂತ ಇದು ಏನ್ರಿ ದಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದ ಏನಿಲ್ಲ, ಇದ್ರ ಪ್ರಾಪರ್ಟೀಸ್ ನಮಗೆ ಇಂಪಾರ್ಟೆಂಟ್ ಆಗ್ತಾವ್ರಿ. ಏನ್ರಿ ದಟ್ 2 ಥಿಯರಮ್ ಬರ್ತಾವ 10th. ಸೊ ಆ 2 ಥಿಯರಮ್ ಏನಪ್ಪಾ ಅಂತಂದ್ರೆ ಇದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಾವ್ರಿ. ಓಕೆ, ಸೊ ಅದನ್ನ ಥಿಯರಿ ಪಾರ್ಟ್ ಬಂದಾಗ ನಾನು ನಿಮ್ಗೆ ಪ್ರತಿಯೊಂದನ್ನು ಹೇಳ್ಕೊತಾ ನಾನು ನಿಮ್ಗೆ ಹೋಗಿರ್ತೀನಿ. ನಂತರ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಅಗದಿ ಸಣ್ಣ ಟಾಪಿಕ್ ರೀ. ಒಂದೇ 2 ಫಾರ್ಮುಲಾ ಬರ್ತಾವ್ರಿ. ಒಂದು ಏರಿಯಾ ರಿಲೇಟೆಡ್ ಬಂದಿರ್ತೈತಿ, ಒಂದು ಲೆಂತ್ ಆಫ್ ದ ಆರ್ಕ್ ಅಂತದೇ ಒಂದು ಇದು ಬರ್ತೈತಿ. 2 ಫಾರ್ಮುಲಾ ಬರ್ತಾವ. ಆ 2 ಫಾರ್ಮುಲಾ ನಾವು ಚೆನ್ನಾಗಿ ಕಲ್ತೀವಿ ಅಂತಂದ್ರೆ ಈ ಒಂದು ಟಾಪಿಕ್ ಇಲ್ಲಿದ್ದು ನೀಟಾಗಿ ನಮಗ ಬಂದಿರ್ತೈತಿ. ಇದು ಏನಾಗೈತಿ ಅಂತಂದ್ರ ನಮ್ಮ 10th ಸ್ಟ್ಯಾಂಡರ್ಡ್ ನಮ್ಮ ಒಂದು TET ಏನಪ್ಪಾ ಅಂತಂದ್ರ ಸಿಲೆಬಸ್ ಪೇಪರ್ 2 ಸಿಲೆಬಸ್ ಆಗೈತಿ. ಓಕೆ, ಸೊ ಇವತ್ತಿಂದ ನಾನು ನಿಮ್ ಜೊತೆಗೆ ನನ್ನ ಒಂದು ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಪ್ರತಿ ದಿವಸ 10 ಗಂಟೆಗೆ ಏನಾಗಿರ್ತಾವ ಅಂತಂದ್ರೆ ನಮ್ಮ ಒಂದು ವಿಡಿಯೋಸ್ ಬರ್ತಿರ್ತಾವು. ಎಲ್ಲಿ ತನಕ ಅಂತಂದ್ರೆ ನಿಮ್ಮ ಎಕ್ಸಾಮ್ ಮುಗಿದ ತನಕ ಏನಪ್ಪಾ ಅಂದ್ರೆ ಇದು ಒಂದು ವಿಡಿಯೋಸ್ ಏನಪ್ಪಾ ಅಂದ್ರೆ ನಾನು ಹಾಕ್ತಾ ಇರ್ತೀನಿ. ನೀವು ದಟ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ರಿ. ಸೊ ದಟ್ ನಿಮ್ಗೆ ಏನಪ್ಪಾ ಅಂದ್ರೆ 10 ಗಂಟೆಗೆ ಪ್ರತಿ ದಿವಸ 10 ಗಂಟೆಗೆ ನಿಮ್ಮ ಒಂದು ನೋಟಿಫಿಕೇಶನ್ ನಮ್ಮ ವಿಡಿಯೋ ಬಂದೈತಿ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ. ಓಕೆ, ರೈಟ್. ಸೊ ಚೆನ್ನಾಗಿ ಓದ್ಕೊಡ್ರಿ ಎಲ್ಲರೂ. ಚೆನ್ನಾಗಿ ನಿಮ್ಗೆ ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ಲಿ. ಆ ನಂತರ ಈ ಸಾರಿ ಬಿಡೋದ್ ಬೇಡ, ಹೆಂಗಾನ ಮಾಡಿ ಏನಂತಂದ್ರೆ ದಟ್ ಕ್ವಾಲಿಫೈ ಆಗೋಣ ಅಂತಂದು ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.